ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬಸಳೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಸಳೆಯನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆ ದಂಟು ಮತ್ತು ಎಲೆಯನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಓಕೆ, ಈಗ ರುಬ್ಬೋ ಮಸಾಲ ನೋಡೋಣ. ಮೆಣಸು, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸೋಂಪು, ಕೊತ್ತಂಬರಿ ಬೀಜ, ಅರಿಶಿನ, ಜೀರಿಗೆ. ಇದನ್ನು ನೈಸಾಗಿ ರುಬ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ತೊಗರಿಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೇಳೆ ಬೆಂದಾದ ನಂತರ ಈರುಳ್ಳಿ, ಟೊಮೆಟೊ, ಮೆಣಸು ಮತ್ತು ಸಪ್ರೇಟಾಗಿ ದಂಟನ್ನು ಇಟ್ಟಿದ್ವಲ್ಲ ಅದನ್ನು ಹಾಕಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಈಗ ಬೇಳೆ ಎಲ್ಲ ಅರ್ಧದಷ್ಟು ಬೆಂದಿದೆ. ಇವಾಗ ಆ ಸೊಪ್ಪಿಟ್ಟಿದ್ವಲ್ಲ ಸಪ್ರೇಟಾಗಿ, ಆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸೊಪ್ಪು ಕೂಡ ಚೆನ್ನಾಗಿ ಬೇಯಬೇಕು. ಓಕೆ, ಈಗ ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ. ಮಸಾಲೆನೂ ರೆಡಿಯಾಗಿದೆ. ಈಗ ರುಬ್ಬಿರೋ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನಿಮಗೆ ನೀರು ಬೇಕಿದ್ದರೆ ಸೇರಿಸಿ, ಎಷ್ಟು ಬೇಕೋ ಅಷ್ಟು. ಒಳ್ಳೆ ಕುದಿ ಬರೋ ತನಕ ಕಾಯಿಸಿ. ಓಕೆ, ಈಗ ಲಾಸ್ಟ್ ಒಗ್ಗರಣೆ ಟೈಮ್. ಎಣ್ಣೆ, ಕರಿಬೇವು, ಸಾಸಿವೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ನಾನು ಒಗ್ಗರಣೆ ಕೊಡ್ತೀನಿ. ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಹಾಗೆ ನೀವು ಒಗ್ಗರಣೆ ಹಾಕಿ. ಓಕೆ, ಇವಾಗ ನನ್ನ ಒಗ್ಗರಣೆ ಕೂಡ ರೆಡಿಯಾಗಿದೆ. ಓಕೆ, ಈಗ ಒಳ್ಳೆ ಕುದಿ ಬಂದಿದೆ ಸಾರಿಗೆ. ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಗ್ಯಾಸ್ ಸ್ಟವ್ ಕೂಡ ಆಫ್ ಮಾಡಿ. ನೋಡಿ, ನಮ್ಮ ಸಾರು ರೆಡಿಯಾಗಿದೆ. ಈಗ ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.